ಮಂಗಳೂರಿನ ವಿ1 ಅಕ್ವಾಟಿಕ್ ಕ್ಲಬ್ನಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆ ವಿಜೃಂಭಣೆಯಿಂದ ನಡೆಯಿತು. ನಗರದ ಸೈಂಟ್ ಅಲೋಷಿಯಸ್ ಕಾಲೇಜಿನ ಸ್ವಿಮ್ಮಿಂಗ್ ಪೂಲ್ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಷ್ಟ್ರಮಟ್ಟದ ಈಜುಪಟು ಡಾ. ಸುದೇಶ್ ಶಾಸ್ತ್ರಿ ಅವರು ಮಾತನಾಡಿ, ಈಜು ತರಬೇತುದಾರರಿಗೆ ವಿ1 ಅಕ್ವಾ ಸೆಂಟರ್ ಉತ್ತಮ ಸಂಸ್ಥೆಯಾಗಿದೆ. ಈಗಾಗಲೇ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಪದಕಗಳನ್ನು ಪಡೆದಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. Another thing what I have to tell is swimming is one of the best exercises you can ever find, because it is a whole exercise for the mind, body, everything. So even for heart patients, BP patients, diabetics, back pain, knee pain, any disease you say, it is a very good treatment. Swimming is the only contraindication for swimming for water sports is epilepsy. Whoever has convulsions, don't get into the water. That is completely prohibited. ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟ್ಸ್ ಕೋಚ್ ದಿನೇಶ್ ಕುಂದರ್ ಅವರು ಮಾತನಾಡಿ, ವಿ1 ಅಕ್ವಾ ಸೆಂಟರ್ನಲ್ಲಿ ತರಬೇತಿಯನ್ನು ಪಡೆಯುವ ಮಕ್ಕಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದು ಕೀರ್ತಿಯನ್ನ ತರಲಿ ಎಂದು ಶುಭ ಹಾರೈಸಿದರು. ಬಹಳ ಅವರು ಪೂಜೆ ಮಾಡಲಿಕ್ಕೆ ಬರುವಾಗ ಯಾವ ರೀತಿ ಬರ್ತಾರೆ, ಯಾವ ರೀತಿ ಅವರು ಪೂಜೆ ಮಾಡ್ತಾರೆ, ಆ ಧನ್ಯತಾ ಮನೋಭಾವ ಅವರಲ್ಲಿ ಹೇಗೆ ಕೂಡಿದೆ, ಅವರ ಮಾತನ್ನು ನಾನು ಇಲ್ಲಿ ಕೇಳಿದ್ದೇನೆ. ನಾನು ಎಲ್ಲೋ ಇದ್ದವನು, ನನ್ನ ರೆಫರೆನ್ಸ್ ಏನೂ ಅಲ್ಲ. ಈ ಮಟ್ಟದಲ್ಲಿ, ಈ ಒಂದು ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಸಂದರ್ಭವನ್ನು ನನಗೆ ಕರುಣಿಸಿದ್ದಕ್ಕೆ ದೇವರಿಗೆ ನಾನು ಪ್ರಥಮವಾಗಿ ಧನ್ಯತೆಯನ್ನು ಸಲ್ಲಿಸ್ತೇನೆ. ನವೀನ್ರವರಿಗೂ, ಲೋಕರಾಜ್ಗೂ ನನ್ನ ಧನ್ಯವಾದಗಳು. ಹೈ ಫ್ಲೈಯರ್ ಸ್ಕೇಟಿಂಗ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿಯವರು ಮಾತನಾಡಿ, ಈಜುವಿನ ಮೂಲಕ ಮಾನಸಿಕ, ದೈಹಿಕ ಸಮತೋಲನವನ್ನು ಕಾಪಾಡಲು ಸಾಧ್ಯ ಎಂದು ಹೇಳಿದರು. ಸ್ಟ್ರೆಸ್ ಇರುತ್ತೆ. ನಾನು ಇಲ್ಲಿ ಬಂದ ದಿವಸ ಇಲ್ಲಿ ಸ್ವಿಮ್ಮಿಂಗ್ ಮಾಡಿ 1 ಗಂಟೆ, ನಮ್ಮ ಸಹಪಾಠಿಗಳು ತುಂಬ ಜನ ಇದ್ದಾರೆ, ಪ್ರದೀಪ್, ಪ್ರವೀಣ್, ಅಶೋಕ್ ಅಣ್ಣ ಮತ್ತು ರಾಕೇಶ್ ಅಣ್ಣ, ನಾವು 5 ಜನ ಒಂದು 2000 ಮೀಟರ್ ಮಾಡುವಾಗ ಶಾಸ್ತ್ರಿ ಅವರು 5000 ಮೀಟರ್ ಮಾಡಿ ಮನೆಗೆ ಹೋಗ್ತಾ ಇದ್ರು. ನಾವು ಮಾತನಾಡೋದು ಜಾಸ್ತಿ ಆದರೂ ಈ ಪೂಲಿನಿಗೆ ಬಂದವರಿಗೆ ಆ ದಿನದ ಸ್ಟ್ರೆಸ್ ಅನ್ನೋದು ಕಳೀಲಿಕ್ಕೆ ಇದು ಒಂದು ದೊಡ್ಡ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದ್ದಕ್ಕೆ ನಾನು ಮೊದಲಿಗೆ ವಿ1 ಮ್ಯಾನೇಜ್ಮೆಂಟಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಈ ಎಲ್ಲ ಮಕ್ಕಳನ್ನು ನಾವು ಕಣ್ಣೆದುರೇ ನೋಡಿದ್ದು, ಆ ಮಕ್ಕಳು ದಿನ ಪಡುವಂಥ ಕಷ್ಟವನ್ನು ನೋಡ್ತೇವೆ. ಇನ್ನು ಮುಂದಿನ ದಿವಸದಲ್ಲಿ ಹೆಚ್ಚಿಗೆ ಪ್ರಯತ್ನಗಳನ್ನು ಮಾಡಿ. ಮುಖ್ಯ ಈಜು ತರಬೇತುದಾರರಾದ ಲೋಕರಾಜ್ ವಿಟ್ಲ ಅವರು ಮಾತನಾಡಿ, ನಮ್ಮಲ್ಲಿ 120ಕ್ಕೂ ಅಧಿಕ ಸ್ಪರ್ಧಾತ್ಮಕ ಈಜುಪಟುಗಳಿದ್ದಾರೆ. ಪಕ್ಕದ ರಾಜ್ಯಗಳಿಂದ ಬಂದು ಈಜು ತರಬೇತಿಯನ್ನ ಕಲಿಯುತ್ತಿದ್ದಾರೆ. 9 ಮಂದಿ ಮಕ್ಕಳು ರಾಷ್ಟ್ರಮಟ್ಟದಲ್ಲಿ ಪದಕ ಪಡೆದುಕೊಂಡಿದ್ದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಚಾರ ಎಂದು ಹೇಳಿದರು. ನಮ್ಮಲ್ಲಿ ಸುಮಾರು 120ಕ್ಕೂ ಮಿಕ್ಕಿ ಸ್ಪರ್ಧಾತ್ಮಕ ಈಜುಪಟುಗಳಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಈ ಬಾರಿ ನಮ್ಮ ಕೇಂದ್ರದಲ್ಲಿ ಅಥವಾ ಎಮ್ಮೆಕೆರೆ ಸ್ಮಾರ್ಟ್ ಸಿಟಿ ಕೇಂದ್ರದಲ್ಲಿ ಬಹಳಷ್ಟು ಈಜುಪಟುಗಳು ಪಕ್ಕದ ರಾಜ್ಯಗಳಿಂದ ಬಂದು ಕೂಡ ನಮ್ಮಲ್ಲಿ ಕಲಿತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಬಹಳಷ್ಟು ಹೆಮ್ಮೆ ತರುವಂಥ ಸಂಗತಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೋಚ್ ಅಭಿಲಾಷ್ ಸರ್ ಅನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಇದ್ದೇನೆ. ಈ ಬಾರಿ ಸುಮಾರು 9 ಮಂದಿ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಪದಕಗಳನ್ನು ಗೆದ್ದು ನಮ್ಮ ಸಂಸ್ಥೆಗೆ ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಅವರನ್ನು ನಾವು ಇವತ್ತು ಗೌರವಿಸ್ತಾ ಇದ್ದೇವೆ. 2 ಸ್ವಿಮ್ಮರ್ಗಳು ಇವತ್ತು ಬರಲಿಲ್ಲ, ಆದರೆ ಉಳಿದ ಸ್ವಿಮ್ಮರ್ಗಳನ್ನು ನಾವು ಗೌರವಿಸ್ತಿದ್ದೇವೆ. ದಯವಿಟ್ಟು ಅವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೇ ವೇಳೆ ಈಜಿನಲ್ಲಿ ಸಾಧನೆ ಮಾಡಿದ ಡಾ. ಸುದೇಶ್ ಶಾಸ್ತ್ರಿ ಮತ್ತು ಶ್ರೀ ಲಕ್ಷ್ಮೀ ಗಾಳಿಗ ಅವರನ್ನ ಸನ್ಮಾನಿಸಲಾಯಿತು. ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಸಾಧನೆ ಮಾಡಿ ಪದಕ ಪಡೆದ ಈಜುಪಟುಗಳನ್ನು ಸನ್ಮಾನಿಸಲಾಯಿತು. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಈಜುಪಟುಗಳನ್ನು ಗೌರವಿಸಲಾಯಿತು.
ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ವರ್ಣ ಜ್ಯುವೆಲರ್ಸ್ನ ಅಜಯ್ ಕುಮಾರ್, ವಿ1 ಅಕ್ವಾ ಸೆಂಟರ್ನ ನವೀನ್, ರೂಪಾ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.